ಗ್ರಹಣ ಸ್ಪರ್ಶ ಕಾಲ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆರಂಭ ಆಗತ್ತೆ. ಈಗಾಗಲೇ ಬಹುತೇಕ ಎಲ್ಲ ದೇವಸ್ಥಾನಗಳು ಬಂದ್ ಆಗಿರೋ ಸುದ್ದಿಯನ್ನ ನೋಡಿದ್ರಿ. ಆದ್ರೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಬಂದ್ ಆಗೋದಿಲ್ಲ. ನೀಲಕಂಠೇಶ್ವರ ದೇವಾಲಯ. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಗ್ರಹಣದ ವೇಳೆ ಈ ನೀಲಕಂಠೇಶ್ವರ ದೇವಸ್ಥಾನ ಬಂದ್ ಆಗೋದಿಲ್ಲ. ಎಂದಿನಂತೆ ದೇವಸ್ಥಾನ ಓಪನ್ ಇರುತ್ತೆ, ಪೂಜೆ ನಡೆಯುತ್ತೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ನೀಲಕಂಠೇಶ್ವರ ದೇವಸ್ಥಾನ ಇದು. ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನದ ದೃಶ್ಯ ನೋಡ್ತಾ ಇದ್ರಿ. ಈ ದೇವಸ್ಥಾನ ಮಾತ್ರ ಗ್ರಹಣ ಇದ್ರೂ ಬಂದಾಗಲ್ಲ. ವರ್ಷದ ಮೊದಲ ಚಂದ್ರಗ್ರಹಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರ್ತಕ್ಕಂಥದ್ದು. ದೇವಸ್ಥಾನಗಳಲ್ಲಿ ಯಾವ ರೀತಿಯ ಒಂದು ಅಲಂಕಾರ, ಪೂಜಾ ಕೈಂಕರ್ಯಗಳು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ನಮ್ಮ ಎಡಭಾಗದಲ್ಲಿ ನೀವು ಗಮನಿಸ್ಬೋದು. ನೀವೀಗ ನಾವು ಚಿತ್ರದುರ್ಗದ ಪ್ರಸಿದ್ಧ ದೇವಾಲಯ ಆಗಿರ್ತಕ್ಕಂಥ ನೀಲಕಂಠೇಶ್ವರ ದೇವಾಲಯದಲ್ಲಿದ್ದೀವಿ. ದೃಶ್ಯಗಳಲ್ಲಿ ನೋಡ್ಬೋದು ನೀವೀಗ. ಈಗಾಗಲೇ ವಿಶೇಷವಾಗಿ ಸ್ವಾಮಿಗೆ ಒಂದು ರೀತಿಯ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು, ವಿಶೇಷ ಪೂಜಾ ಕೈಂಕರ್ಯಗಳನ್ನು ಈಗಾಗಲೇ ನೆರವೇರಿಸಿರ್ತಕ್ಕಂಥದ್ದು. ಇನ್ನೇನು ಚಂದ್ರಗ್ರಹಣ ಏನು ಮಧ್ಯಾಹ್ನ 3:30ರಿಂದ ಮೋಕ್ಷ ಕಾಲ ಬಂದುಬಿಟ್ಟು ಸಂಜೆ ಏನು 6:47ರವರೆಗೆ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ದೇವರ ಒಂದು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ನಾನು ನೇರವಾಗಿ ಹೋಗ್ತೀನಿ. ಈಗ ಗುರುಗಳಿದ್ದಾರೆ, ಶಾಂತವೀರ ಸ್ವಾಮಿ ಗುರುಗಳು, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಗುರುಗಳೇ, ಈ ದಿನ ಗ್ರಹಣದ ಬಗ್ಗೆ, ನಮ್ಮದು ದೇವಸ್ಥಾನದ ಒಂದು ವಿಶೇಷತೆ, ಯಾವುದೇ ಗ್ರಹಣದ ಸಂದರ್ಭದಲ್ಲಿ ಬಂದ್ ಮಾಡಲ್ಲ, ಏನೆಲ್ಲ ವಿಶೇಷತೆ ಇವತ್ತು? ಪ್ರತಿನಿತ್ಯದಂತೆ ಬೆಳಗಿನ ಜಾವ ರುದ್ರಾಭಿಷೇಕ ಎಲ್ಲ ಆಗಿದೆ. ಮತ್ತು ಮಧ್ಯಾಹ್ನ 12 ಗಂಟೆ ಮಹಾಮಂಗಳಾರತಿ ನಂತರ 1 ಗಂಟೆಗೆ ದೇವಸ್ಥಾನನ ಬಾಗಿಲಾಗ್ತೀವಿ. ಮತ್ತು ಸಾಯಂಕಾಲ 4:15ಗೆ ದೇವಸ್ಥಾನ ಬಾಗಿಲು ಓಪನ್ ಮಾಡಿದರೆ ಮತ್ತೆ 8 ಗಂಟೆ ಮಹಾಮಂಗಳಾರತಿ ಆದಮೇಲೆ 8:30 ಗಂಟೆ ದೇವಸ್ಥಾನ ಬಾಗಿಲಾಗ್ತೀವಿ. ಇದು ಪ್ರತಿನಿತ್ಯ ನಡೀತಕ್ಕಂಥ ಪೂಜಾ ವಿಧಿವಿಧಾನಗಳು. ಇವತ್ತು ಗ್ರಹಣ ಇದೆ, ವರ್ಷದ ಮೊದಲ ಚಂದ್ರಗ್ರಹಣ, ಕೇತುಗ್ರಹಸ್ಥ ಚಂದ್ರಗ್ರಹಣ. ಗ್ರಹಣ ಇರೋದರಿಂದ ದೇವಸ್ಥಾನ ಏನು ಬಾಗಿಲು ಹಾಕೋದಿಲ್ಲ. ಅದೇ ಇರೋದು ನಮ್ಮ ದೇವಸ್ಥಾನ ಸಾಯಂಕಾಲ ಯಥಾ ಪ್ರಕಾರವಾಗಿ ಬಾಗಿಲು ತೆಗೆದು ಪೂಜೆ ಯಥಾ ಪ್ರಕಾರವಾಗಿ ನಡೀತಾನೆ ಇರುತ್ತೆ. ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲೂ ಇವತ್ತು ಹುಣ್ಣಿಮೆ ಇದೆ, ತುಂಬ ವಿಶೇಷ ಪೂಜೆ ಎಲ್ಲ ಆಗಿದೆ. ವಿಶೇಷವಾದಂಥ ಅಲಂಕಾರ, ತೀರ್ಥ ಪ್ರಸಾದಗಳನ್ನೆಲ್ಲದನ್ನು ಸಹ ಕೊಡ್ತಾ ಇದ್ದೀವಿ. ಗ್ರಹಣ ಅಂದ ತಕ್ಷಣ ದಯವಿಟ್ಟು ಯಾರು ಸಹ ಹೆದರ್ಲಿಕ್ಕೆ ಹೋಗಬೇಡಿ. ಒಂದು ನಂಬಿಕೆ ಇರಲಿ, ಮೂಢನಂಬಿಕೆ ಅಂತಕ್ಕಂಥದ್ದು ಬೇಡ. ಕೆಲವೊಂದು ರಾಶಿಯವರಿಗೆಲ್ಲ ದೋಷ ಇದೆ ಅಂತೇಳ್ಬಿಟ್ಟೆಲ್ಲ ಹೇಳ್ತಾರೆ. ಏನೇ ದೋಷ ಇರಲಿ, ಹೇಗೆ ಇದ್ದರೂ ಸಹ ಅದಕ್ಕೆ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರಗಳಿರ್ತವೆ, ಅದನ್ನು ಮಾಡ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಇರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.